ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಕಣಜ ಮಾಲಿಕೆಯಲ್ಲಿ ಆಯ್ದ ಕೆಲ ಕಾದಂಬರಿಗಳು, ಕಥೆಗಳು ನಿಮಗಾಗಿ ಪ್ರಸಾರವಾಗುತ್ತಿವೆ. ಮಂಗಳವಾರ, ಗುರುವಾರ ಹಾಗೂ ಶನಿವಾರಗಳಂದು ಚಾಚೂ ತಪ್ಪದೆ ವೀಕ್ಷಿಸಿ. ಆಕಸ್ಮಿಕ ಏನಿದ್ದದ್ದನ್ನು ನುಂಗಿ ನೀರು ಕುಡಿದ್ಯೋ, ಈಗ ಹುಡುಕಿದ್ರೆ ಸಿಗುತ್ತೇ ನನಗೆ ಎಂದ ಆತ ನಿರಾಶೆ ತುಂಬಿ ತುಳುಕುವ ಧ್ವನಿಯಲ್ಲಿ. ಏನು ಸ್ವಾಮಿ, ಒಂದಲ ತಪ್ಪು ಮಾಡೋನು ಯಾವಾಗಲೂ ಅದೇ ತಪ್ಪು ಮಾಡ್ತಾನೇನು ಸ್ವಾಮಿ? ಏನೋ ಬುದ್ಧಿ ಇಲ್ಲೇ, ಒಂದೆರಡು ಸಲ ತಪ್ಪು ಮಾಡ್ದೆ, ಅದಕ್ಕೆ ನೀವು ಕೊಟ್ಟ ಶಿಕ್ಷೆ ಅನುಭವಿಸಿ ಬಾಕಿ ಚುಕ್ತ ಮಾಡಿ ಎಂದ ವ್ಯಾಸರಾಯ ಹಲ್ಲು ಗಿಂಜುತ್ತಾ. ಬಾಯಿ ಮುಚ್ಚಿಕೊಳ್ಳೋ, ಸಾಕು ನೀನು ಬುದ್ಧಿ ಕಲಿಯೋದು, ಕಾಗೆ ಬೆಳ್ಳಗಾಗೋದು ಎರಡು ಒಂದೇ ದಿನ ಎಂದವನೇ ತಟಕ್ಕನೆ ನಿನ್ನ ಸಾಮಾನೆಲ್ಲಿದೆ ಎಂದ. ಎಲ್ಲ ಪರೀಕ್ಷೆಯೂ 29 ಮುಗಿಯಿತು ಎಂದುಕೊಂಡಾಗ ಆತ ಇದ್ದಕ್ಕಿದ್ದ ಹಾಗೆ ಕೇಳಿದ ಈ ಪ್ರಶ್ನೆಯನ್ನು ಕೇಳಿ ಬೆಚ್ಚಿಬಿದ್ದು ಏನು ಸ್ವಾಮಿ 6 ಎಂದ. ನಿನ್ನ ಸಾಮಾನೆಲ್ಲಿದೆ ಅಂತ ಕೇಳಿದ್ದು ಇರೋದೆಲ್ಲ ಒಂದು ಹಾಸಿಗೆ ಸೀಟಿನ ಕೆಳಗಿದೆ, ಬೇಕಾದ್ರೆ ಅದನ್ನು ಬಿಚ್ಚಿ ಪರಾಂಬರಿಸಬಹುದು ಎಂದ ವ್ಯಾಸರಾಯ ಸಾವರಿಸಿಕೊಂಡು. ಅವನ ಮಾತು ಕೇಳಿ ಆತ ಸೀಟಿನ ಕೆಳಗೆ ಇಣುಕಿ ನೋಡಿದ. ಅಲ್ಲಿದ್ದುದು ಹಾಸಿಗೆಯೊಂದೇ. ಯಾವ ಮಾಯದಲ್ಲೋ ವ್ಯಾಸರಾಯ ಆ ಹಾಸಿಗೆಯೊಂದಿಗಿದ್ದ ಟ್ರಂಕನ್ನು ಮೂರ್ತಿಯ ಸೀಟಿನಡಿಯಲ್ಲಿ ದಬ್ಬಿದ್ದ. ವ್ಯಾಸರಾಯ ಕುಳಿತ ಸೀಟಿನ ಕೆಳಗೆ ಹಾಸಿಗೆಯೊಂದೇ ಇದ್ದದ್ದನ್ನು ನೋಡಿ ಆತ ಮಾತು ಪರೀಕ್ಷೆ ಎಲ್ಲವೂ ಮುಗಿಯಿತೆಂಬಂತೆ ಕಿಟಕಿಯತ್ತ ಹೋಗಿ ಹೊರಗೆ ತಲೆ ಹಾಕಿದ. ಆಕಸ್ಮಿಕ ಆತನ ಬೆನ್ನು ತನ್ನತ್ತ ತಿರುಗುತ್ತಿದ್ದ ಹಾಗೆ ವ್ಯಾಸರಾಯ ಮೂರ್ತಿಯ ಕಡೆ ತಿರುಗಿ, ನನ್ನದು ಮುಗಿಯಿತು, ಇನ್ನು ನಿಮ್ಮದು ಆರಂಭವಾಗುತ್ತದೆ, ಹುಷಾರಾಗಿರಿಯೇ ಎಂದು ಸೂಚಿಸುವಂತೆ ಕಣ್ಣು ಹೊಡೆದು ತನ್ನ ಪಾಡಿಗೆ ತಾನು ಗಾಡಿಯ ಚಾವಣಿಯ ಕಡೆ ನೋಡುತ್ತಾ ಕುಳಿತುಕೊಂಡ. ವ್ಯಾಸರಾಯನ ವಸ್ತು ಪರೀಕ್ಷೆ ಯಾವ ದುಷ್ಪರಿಣಾಮವೂ ಇಲ್ಲದೆ ಮುಗಿದದ್ದನ್ನು ಕಂಡು ಮೂರ್ತಿಗೂ ಕೊಂಚ ಧೈರ್ಯ ಬಂದಿತ್ತು. ನಮ್ಮ ಪರೀಕ್ಷೆ ನಡೆಯದೆ ಹೋದರೂ ಹೋಗಬಹುದು ಎಂದೇ ತೋರಿತು ಅವನಿಗೆ. ಆ ಭಾವನೆಯಿಂದ ಅವನ ಮುಖದ ಮೇಲೆ ಸಮಾಧಾನದ ಭಾವ ಮೂಡಿತು. ಇನ್ನೇನು ಭಯವಿಲ್ಲ ಎಂಬಂತೆ ಇಂದಿರೆಯ ತೋಳನ್ನು ಒತ್ತಿ ಸೂಚಿಸಿದ. Come on, where are you two going? Give me your tickets. ಹೇಳಿ, ನೀವಿಬ್ಬರು ಎಲ್ಲಿಗೆ ಹೋಗುತ್ತಿದ್ದೀರಾ? ನಿಮ್ಮ ಟಿಕೆಟುಗಳನ್ನು ಕೊಡಿ. ಒಂದು ಗಳಿಗೆ ಎಲ್ಲ ಮಾತು ಮುಗಿಸಿದವನಂತೆ ಕಿಟಕಿಯಾಚೆ ನೋಡುತ್ತಾ ಸಿಳ್ಳು ಹಾಕುತ್ತಿದ್ದ ಆತ ಮಿಂಚಿನ ವೇಗದಿಂದ ಮೂರ್ತಿಯತ್ತ ತಿರುಗಿ ಗಡುಸಾದ ಧ್ವನಿಯಲ್ಲಿ ಕೇಳಿದ ಏನೋ ಆರೋ. ಆಕಸ್ಮಿಕವಾಗಿ ತನ್ನತ್ತ ನುಗ್ಗಿದ ಆ ಪ್ರಶ್ನೆಯ ಎದಿರು ಮೂರ್ತಿಯು ತತ್ತರಿಸಿ ಹೋದ. ಜರ್ಮನರು ಯುದ್ಧದಲ್ಲಿ ಅನುಸರಿಸುತ್ತಿದ್ದ ಬಿಟ್ ಕ್ರಿಕ್ ಬ್ಲೆಟ್ಸ್ ಕ್ರೇಗ್ ವಿದ್ಯುತ್ ದಾಳಿ ಕ್ರಮವನ್ನು ಆತ ಅವರ ಪರೀಕ್ಷೆಯಲ್ಲಿ ಅನುಸರಿಸುತ್ತಿದ್ದಂತಿತ್ತು. ಆತ ಆ ಪ್ರಶ್ನೆಯನ್ನು ಕೇಳಿದ ವೇಗಕ್ಕೆ ಹೆದರಿದ ಮೂರ್ತಿಯ ಬಾಯಿಂದ ತಟಕ್ಕನೆ ಬೆಂಗಳೂರಿಗೆ ಎಂಬ ಮಾತು ಹೊರಬರುವುದರಲ್ಲಿತ್ತು. ಬಹು ಪ್ರಯತ್ನ ಪಟ್ಟು ಆ ಮಾತುಗಳನ್ನು ಮೂರ್ತಿ ತಡೆಹಿಡಿದ. Come out with the truth. ಹೂ ಹೇಳು ಸತ್ಯವನ್ನು ಮತ್ತಷ್ಟು ಅಬ್ಬರಿಸಿ ಪ್ರಶ್ನೆ ಮಾಡಿದ ಆತ. ಆತನ ಮಾತಿನಲ್ಲಿದ್ದ ಕ್ರೋಧವನ್ನು ಕಂಡು ಮೂರ್ತಿಯ ಪಕ್ಕದಲ್ಲಿ ಕುಳಿತ ಇಂದಿರಾ ಭೀತಳಾಗಿ ಕಂಪಿಸುತ್ತಾ ಮೂರ್ತಿಗೆ ಜೋತು ಬಿದ್ದಳು. ಅವಳ ಭೀತಿ ಮೂರ್ತಿಗೆ ಮಾರ್ಗದರ್ಶಕವಾಯಿತು. ಅದರೊಂದಿಗೆ ಹೆಣ್ಣಿನೆದುರಿಗೆ ತಾನು ಅಂಜುಬುರುಕನಲ್ಲವೆಂದು ತೋರಿಸಬೇಕೆಂಬ ಪ್ರದರ್ಶನ ಚಪಲವೂ ಬೆರೆದಿತ್ತು. ಮೂರ್ತಿಯು ತನ್ನ ಭೀತಿಯನ್ನು ಸಾವರಿಸಿಕೊಂಡು ಸಿಟ್ಟಿನಲ್ಲೇ, 200 ಆಕಸ್ಮಿಕ ಹಾಗೆ ಕೇಳುವುದಕ್ಕೆ ನಿಮ್ಗೇನು ಅಧಿಕಾರ ಎಂದ. ಕೇಳಿದ. ಕೇಳುವುದಕ್ಕೆ ಅಧಿಕಾರವಿದೆಯೋ ಇಲ್ಲವೋ ನಿಮ್ಮ ಸ್ನೇಹಿತರನ್ನೇ ಕೇಳಿ ನೋಡಿ ಎಂದ ಆತ ಮಾತನಾಡುವಾಗ ನಿಮ್ಮ ಸ್ನೇಹಿತರನ್ನು ಎಂಬ ಶಬ್ದಗಳನ್ನು ಬಹು ಲಘುವಾಗಿ ಉಚ್ಚರಿಸಿದ್ದನ್ನು ಕೇಳಿ ಮೂರ್ತಿಗೆ ಆತ ತನ್ನ ಮಾತಿನಲ್ಲಿ ಏನೋ ಬಲೆಯೊಡ್ಡುತ್ತಿದ್ದಾನೆ ಎಂಬುದು ಅರಿವಾಗಿ ಹುಷಾರಾಗಿ 66 ಯಾರನ್ನು ಕೇಳಬೇಕು, ಇಲ್ಲಿ ನನ್ನ ಸ್ನೇಹಿತರು ಯಾರೂ ಇಲ್ಲ ಎಂದ. ಹಾಗೋ, ನಿಮಗೂ ಇವನಿಗೂ ಸ್ನೇಹವೇ ಇಲ್ಲವೇ ಎಂದ ಆತ ವ್ಯಾಸರಾಯನ ಕಡೆ ಕೈತೋರಿಸಿ. ಇಲ್ಲ, ಪರಿಚಯ ನನ್ನ ಜನ್ಮದಲ್ಲ, ಇದೇ ಮೊದಲ ಸಲ ಇವರನ್ನು ನೋಡಿದ್ದು. ಯಾರನ್ನು? ಇವರನ್ನೇ
ಎಂದು ಆತ ತಟಕ್ಕನೆ ಕಣ್ಣು ಇರಿಯುವಂತೆ ಇಂದಿರೆಯತ್ತ ಬೆರಳು ತೋರಿಸಿದ. ತನ್ನತ್ತ ತಿವಿಯುವಂತೆ ಚಾಚಿದ ಬೆರಳನ್ನು ಕಂಡು ಇಂದಿರಾ ಗಾಬರಿಯಾಗಿ ತಟಕ್ಕನೆ ಹಿಂದಕ್ಕೆ ಸರಿದಳು. ಅದನ್ನು ಕಂಡು ಮೂರ್ತಿಗೆ ಆಕೆಯನ್ನು ಅಷ್ಟು ಹೆದರಿಸಿದ ಅವನಿಗೆ ಕಪಾಳಕ್ಕೆ ಹೊಡೆಯಬೇಕು ಎಂಬಷ್ಟು ಸಿಟ್ಟು ಬಂದಿತು. ಆರು ಲುಕ್ ಹಿಯರ್, ಇಲ್ಲಿ ನೋಡಿ ಎಂದ ಸಿಟ್ಟು ತೆರೆ ಹೊಯ್ಯುವ ಧ್ವನಿಯಲ್ಲಿ. ಆದರೆ ಅವನ ಸಿಟ್ಟು ಆತನ ಮೇಲೆ ಏನೂ ಪರಿಣಾಮ ಮಾಡಲಿಲ್ಲ. ಮೂರ್ತಿ ಎಷ್ಟು ಸಿಟ್ಟಾಗಿದ್ದನೋ ಆತ ಅಷ್ಟೇ ಶಾಂತನಾಗಿ ಏನು ಎಂದು ಕೇಳಿದ. ಆಕಸ್ಮಿಕ 485 ನೀವು ಯಾರೋ ನನಗೆ ತಿಳಿಯದು. ಅಕ್ರಮವಾಗಿ ಗಾಡಿಯಲ್ಲಿ ಪ್ರವೇಶಿಸಿದ್ದೇ ಅಲ್ಲದೆ ಈ ರೀತಿಯ ಅಸಭ್ಯ ಪ್ರಶ್ನೆಗಳನ್ನು ಕೇಳುತ್ತಿದ್ದೀರಿ. ಅದೇ ಸಾಲದು ಎಂಬಂತೆ ನಮ್ಮ ಮನೆಯ ಹೆಂಗಸರನ್ನು ಅಪಮಾನಗೊಳಿಸುತ್ತಿದ್ದೀರಾ. ಈಗಲೇ ಹೇಳಿಬಿಡುತ್ತೇನೆ ಕೇಳಿ. ಇನ್ನೊಮ್ಮೆ ಇಂಥ ತುಟಿ ಮಾರಿದ ಪ್ರಶ್ನೆ ಕೇಳಿದರೆ ಅನಿವಾರ್ಯವಾಗಿ ನಾನು ರೈಲು ನಿಲ್ಲಿಸಿ ರೈಲ್ವೆ ಅಧಿಕಾರಿಗಳಿಗೆ ನಿಮ್ಮ ಮೇಲೆ ದೂರು ಕೊಡಬೇಕಾಗುತ್ತದೆ. ಎಚ್ಚರವಾಗಿ ವರ್ತಿಸಿ. ಮೂರ್ತಿ ಹೇಳಿದ ಮಾತುಗಳನ್ನೆಲ್ಲವನ್ನೂ ಆತ ಶಾಂತವಾಗಿ ಕೇಳಿ ಒಂದೂ ಮರುಮಾತಾಡದೆ ತನ್ನ ಜೇಬಿನಲ್ಲಿ ಕೈ ಹಾಕಿ ಒಂದು ಸಣ್ಣ ಬಿಳಿಯ ಕಾರ್ಡು ತೆಗೆದು ಮೂರ್ತಿಯ ಕೈಗೆ ಕೊಟ್ಟ. ಮೂರ್ತಿ ಆ ಕಾರ್ಡನ್ನು ನೋಡಿದ. ಅದೊಂದು ವಿಸಿಟಿಂಗ್ ಕಾರ್ಡು. ಅದರಲ್ಲಿದ್ದು ದಿಷ್ಟೇ ಆರ್ ರಾಜಗೋಪಾಲ್, PA/BL, ಇನ್ಸ್ಪೆಕ್ಟರ್ CI D ಬ್ರಾಂಚ್. ಮೂರ್ತಿ ಆ ಕಾರ್ಡಿನಲ್ಲಿ ಸಣ್ಣ ಅಕ್ಷರದಲ್ಲಿ ಅಚ್ಚಾದ ಆ 2 ಸಾಲನ್ನು ಓದಿದ. ಅದನ್ನು ಓದುತ್ತಿದ್ದ ಹಾಗೆ ಅವನ ಎದೆಯ ಮೇಲೆ ಮಂಜಿನ ಗಡ್ಡೆ ಇಟ್ಟಂತಾಯಿತು. ಒಮ್ಮೆ ನಾಲಿಗೆಯಿಂದ ತುಟಿಗಳನ್ನು ಸವರಿಕೊಂಡು ಮಾತನಾಡದೆ ವಿಸಿಟಿಂಗ್ ಕಾರ್ಡನ್ನು ಪುನಃ ಆತನ ಕೈಗೆ ಕೊಟ್ಟ. ಸಾಕೆ? ಅಥವಾ ಮತ್ತೇನಾದರೂ ಕ್ರೆಡೆನ್ಷಿಯಲ್ಸ್, ಅಧಿಕಾರ ಪತ್ರ ತೋರಿಸಬೇಕೇ? ತಣ್ಣಗೆ ಮಂಜಿನಂತೆ ಕೊರೆಯುವ ಧ್ವನಿಯಲ್ಲಿ ಕೇಳಿದ ಆತ. ಏನೂ ಅಗತ್ಯವಿಲ್ಲ. ಹಾಗಾದರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೀರಾ ಎಂದು. ತನ್ನ ಪ್ರಶ್ನೆಗೆ ಮೂರ್ತಿ ಉತ್ತರ ಕೊಡುವುದನ್ನು ಕಾಯದೆ ವ್ಯಾಸರಾಯ ಕುಳಿತ ಸೀಟಿನ ಮೇಲೆ ಕುಳಿತು ಜೇಬಿನಿಂದ ತನ್ನ ಸಿಗರೇಟು 13 ಆಕಸ್ಮಿಕ ಪೆಟ್ಟಿಗೆಯನ್ನು ತೆಗೆದು ತಾನು ಒಂದನ್ನು ಹೊತ್ತಿಸಿಕೊಂಡು ಸಿಗರೇಟು ಕಡ್ಡಿ ಪೆಟ್ಟಿಗೆಯನ್ನು ಮೂರ್ತಿಯತ್ತ ಚಾಚಿ ಹ್ಯಾವ್ ಒಂದು ತೆಗೆದುಕೊಳ್ಳಿ ಎಂದ. ಆತನ ಆಹ್ವಾನದಂತೆ ಮೂರ್ತಿಯು ಆತನ ಸಿಗರೇಟು ಪೆಟ್ಟಿಗೆಯಿಂದ ಒಂದು ಸಿಗರೇಟು ತೆಗೆದು ಹೊತ್ತಿಸಿ ಮುಂದೆ ಆತ ಏನು ಮಾತನಾಡುವನೋ ಎಂದು ಮೈಯೆಲ್ಲಾ ಕಣ್ಣಾಗಿ ನೋಡತೊಡಗಿದ. ಆತನ ಈ ಶಾಂತ ಸ್ನೇಹಪರ ವರ್ತನೆಯಿಂದ ಮೂರ್ತಿಯ ಭೀತಿ ಈತ ಈಗ ಮೊದಲಿಗಿಂತ ಹೆಚ್ಚು ಅಪಾಯಕಾರಿ ತಗ್ಗದೆ ಏಕೋ ಎನಿಸಿತು. ನಿಮ್ಮ ಹೆಸರೇನು? ನಾರಾಯಣಮೂರ್ತಿ. ಕಾಲೇಜಿನಲ್ಲಿ ಓಡ್ತಾ ಇದ್ದೀರಾ? ಪೆಟ್ ಎಲ್ಲಿ? 33 ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ. ದಿ ನೋ BSc. 29/2 ಆನರ್ಸ್. ಪಾಸ್ ಕೋರ್ಸ್ 99 ಆನರ್ಸ್. ಆಪ್ಷನಲ್ಸ್ ಏನು ತೆಗೆದುಕೊಂಡಿದ್ದೀರಾ? ಇಂಗ್ಲಿಷ್, ಹಿಸ್ಟರಿ, ಸೋಷಿಯಾಲಜಿ. ಇಂಗ್ಲಿಷ್, ಹಿಸ್ಟರಿ, ಸೋಷಿಯಾಲಜಿ. ತುಂಬಾ ಸಂತೋಷ. PA ಗೆ ನಾನು ಅದೇ ಅಪ್ಪನ ತೆಗೆದುಕೊಂಡಿದ್ದೆ. ನನಗೆ ಪ್ರಿಯವಾದ ವಿಷಯಗಳಲ್ಲೇ ಆಸಕ್ತಿ ಇರುವ ಮತ್ತೊಬ್ಬರ ಪರಿಚಯವಾದದ್ದು ನನಗೆ ತುಂಬಾ ಸಂತೋಷ. ನಮ್ಮ ಈ ಪರಿಚಯ ಚಿರಸ್ನೇಹವಾಗಿ ಉಳಿಯುತ್ತದೆ ಎಂದು ನಾನು ನಂಬುತ್ತೇನೆ. ಆಕಸ್ಮಿಕ ಎಂದು ರಾಜಗೋಪಾಲ್ ಮೂರ್ತಿಯ ಕೈಚಾಚಿದ. ಆ ಸ್ನೇಹಸ್ತವನ್ನು ನಿರಾಕರಿಸಲಾರದೆ ಮೂರ್ತಿಯು 203/22 I too wish the same, ನಾನು ಅದನ್ನೇ ಬಯಸುತ್ತೇನೆ ಎಂದು ಹೇಳಿ ತನ್ನತ್ತ ಚಾಚಿದ ಕೈಯನ್ನು ಹಿಡಿದು ಕುಲುಕಿದ. ಅವರಿಬ್ಬರೂ ಪರಸ್ಪರ ಸ್ನೇಹಿತರಂತೆ ಕೈಕುಲುಕಿದುದನ್ನು ಕಂಡು ವ್ಯಾಸರಾಯನ ಹಣೆಯ ಮೇಲೆ ಬೆವರು ಮೂಡಿತು. ರಾಜಗೋಪಾಲ್ 2 ಜುರಿಕೆ ಪಫ್ ಸಿಗರೇಟು ಎಳೆದು ನೋಡಿ ಮೂರ್ತಿ, ನಾನು ನಿಮ್ಮ ಸ್ನೇಹಿತ. ನೀವು ದಯವಿಟ್ಟು ಹಾಗೆಂದೇ ನಂಬಬೇಕು. ಎಷ್ಟಾದರೂ ನೀವು ವಿದ್ಯಾವಂತರು. ಆದ್ದರಿಂದ ನೀವು ನನ್ನ ಮಾತಿನ ಅಭಿಪ್ರಾಯವನ್ನು ಸದ್ಭಾವನೆಯಿಂದ ಗ್ರಹಿಸುತ್ತೀರ ಎಂದೇ ನಾನು ನಂಬಿದ್ದೇನೆ. ಅಲ್ಲವೇ ಎಂದ. 2803 ಹಾಗೆ ನಾನು ಊಹಿಸುವುದರಲ್ಲಿ ತಪ್ಪೇನೂ ಇಲ್ಲವಲ್ಲ? ಖಂಡಿತವಾಗಿಯೂ ಇಲ್ಲ. 6 ಪೊಲೀಸರ ಬಗ್ಗೆ, ಆ ವೃತ್ತಿಯ ಬಗ್ಗೆ ನಿಮಗೆ ಏನು ಅಭಿಪ್ರಾಯವಿದೆಯೋ ನನಗೆ ಗೊತ್ತಿಲ್ಲ ಎಂದು ರಾಜಗೋಪಾಲ್ ತನ್ನ ಮಾತನ್ನು ಆ ಮಾತಿಗೆ ಮೂರ್ತಿಯಿಂದ ಉತ್ತರ ನಿರೀಕ್ಷಿಸಿದಂತೆ ಅರ್ಧಕ್ಕೆ ತಡೆದ. ಆದರೆ ಮೂರ್ತಿ ಅದಕ್ಕೆ ಏನೂ ಉತ್ತರ ಹೇಳಲಿಲ್ಲ. ಅದನ್ನು ಕಂಡು ರಾಜಗೋಪಾಲ್ ತಾನೇ ಮಾತನ್ನು ಮುಂದುವರಿಸಿದ. ಬಹಳ ಜನ ಪೊಲೀಸರ ಬಗ್ಗೆ ತಪ್ಪು ಅಭಿಪ್ರಾಯವನ್ನೇ ಇಟ್ಟುಕೊಂಡಿರುತ್ತಾರೆ. ಅವರು ಅತ್ಯಾಚಾರಿಗಳು, ಪ್ರಜಾಹಿಂಸಕರು, ನಿರಪರಾಧಿಗಳನ್ನು ದಂಡಿಸುವವರು, ಲಂಚ ಬಡುಕರು, ದುಷ್ಟರಕ್ಷಕರು ಎನ್ನುವ ಭಾವನೆಯೇ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಬಹುಜನಕ್ಕಿರುತ್ತವೆ. ನಮ್ಮ ಶಾಖೆಯಲ್ಲಿ ಆ ವಿವರಣೆಗೆ ಅನುರೂಪರಾದ ಅಧಿಕಾರಿಗಳು ಇದ್ದಾರೆ. ಆಕಸ್ಮಿಕ ನಾನು ಒಪ್ಪುತ್ತೇನೆ. ಊರಿದ್ದಲ್ಲಿ ಹೊಲಗೇರಿ ಇದ್ದೇ ಇರುತ್ತದೆ. ಆದರೆ ಆ ಅಭಿಪ್ರಾಯ ಇಡೀ ಶಾಖೆಗೆ ಅನ್ವಯಿಸುವುದಿಲ್ಲ. ಇರಬಹುದು.
ಕರ್ತವ್ಯಭ್ರಷ್ಟರು ಒಬ್ಬಿಬ್ಬರಿರಬಹುದು, ಆದರೆ ಬಹುಸಂಖ್ಯಾಕರು ಕರ್ತವ್ಯಪರರು. ಪೊಲೀಸರ ಕರ್ತವ್ಯ ದೇಶದಲ್ಲಿ ಶಾಂತಿ, ಜನಗಳ ಆಸ್ತಿ-ಪಾಸ್ತಿ, ರಾಜಕೀಯ ಮತ್ತು ಸಾಮಾಜಿಕ ಹಕ್ಕುಗಳ ರಕ್ಷಣೆ ಮತ್ತು ಶಾಂತಿ ಭಂಗಕಾರರ, ಸಮಾಜದ್ರೋಹಿಗಳ ಬಂಧನ. ಈ ಕೆಲಸಕ್ಕಾಗಿಯೇ ಸರ್ಕಾರ ಪೊಲೀಸ್ ಪಡೆಯನ್ನು ನೇಮಿಸಿರುವುದು 2003. ಆದರೆ ಈ ಕೆಲಸ ಬರೀ ಪೊಲೀಸರಿಂದಲೇ ಆಗುವುದಿಲ್ಲ, ಜನರ, ಅದರಲ್ಲೂ ಕಲಿತವರ ಸಹಕಾರ ಬಹು ಅಗತ್ಯ, ಅಲ್ಲವೇ? 6 ನಿಜ. ಅದಕ್ಕೆ ನೀವು ಹಾಗೆ ಅಭಿಪ್ರಾಯಪಡುವುದು ನನಗೆ ತುಂಬಾ ಸಂತೋಷದ ವಿಷಯ ಮೀ. ಮೂರ್ತಿ. ನಾನೀಗ ನಿಮ್ಮೊಂದಿಗೆ ಮಿತ್ರನಂತೆ ಮನಬಿಚ್ಚಿ ಮಾತನಾಡಬಹುದು, ಅಲ್ಲವೇ? ಹೇಳಿದ ರಾಜಗೋಪಾಲ್ ಮೂರ್ತಿಯ ಮುಖವನ್ನೇ ದಿಟ್ಟಿಸಿ ನೋಡುತ್ತಾ. ಆತ ಆ ಮಾತು ಹೇಳುತ್ತಿದ್ದ ಹಾಗೆ ಅದುವರೆಗೂ ಆತನ ಮಾತಿನಲ್ಲಿ ಮೈಮರೆತಿದ್ದ ಮೂರ್ತಿ ತಟಕ್ಕನೆ ಎಚ್ಚರವಾದ. ನಿಸ್ಸಂದೇಹವಾಗಿ ಮೂರ್ತಿ ತನ್ನ ಮಾತು ಮುಗಿಸುವ ಮೊದಲೇ ಇಂದಿರಾ ಅದನ್ನು ಕಂಡು ಮೂರ್ತಿ ರಾಜಗೋಪಾಲ್ಗೆ ಕೈಯನ್ನು ಒತ್ತಿದಳು. 1 ನಿಮಿಷ ಕ್ಷಮಿಸಿ ಎಂದು ಹೇಳಿ ಇಂದಿರೆಯತ್ತ ತಿರುಗಿದ. ಅವಳ ಮುಖ ನೋಡುತ್ತಿದ್ದ ಹಾಗೆ ಅವನಿಗೆ ತನ್ನ ಒಪ್ಪಂದ ನೆನಪಾಗಿ. ಏನು ಇಂದಿರಾ? ಉತ್ ಆಕಸ್ಮಿಕ ಎಂದ ಆಕೆಯುತ್ತ ತನ್ನ ಕತ್ತು ಬಾಗಿಸಿ. ಇಂದಿರಾ ಅವನ ಕಿವಿಗೆ ಬಾಯಿಟ್ಟು ಹೇಳಿದಳು, ನನಗ್ಯಾಕೋ ಭಯ ಆಗ್ತಾ ಇದೆ. 30%. ಇಂದಿರೆಯ ಬಾಯಲ್ಲಿ ಭಯದ ಮಾತನ್ನು ಕೇಳಿ ಮೂರ್ತಿಯನ್ನು ಬಡಿದೆಬ್ಬಿಸಿದಂತಾಯ್ತು. ಕೂಡಲೇ ತನ್ನ ಬುದ್ಧಿಯೆಲ್ಲವನ್ನೂ ತನ್ನ ಹತೋಟಿಗೆ ತಂದುಕೊಂಡು ನಗುತ್ತಾ, ಛೇ ಹುಚ್ಚಿ, ಒಳ್ಳೆಯ ಭಯ ಬಂತು ನಿನಗೆ. ಭಯಪಡೋಕೆ ಅವರೇನು ಹುಲಿನೇ, ಕರಡಿನೇ? ಅಶೂನ್ಯತ ಭಯ ಏನೂ ಬಂದಿಲ್ಲ. ಕಳ್ಳ ಕಾಕರಿಗೆ ಹೆದರೋದು ಬಿಟ್ಟು ಪೊಲೀಸರಿಗೆ ಹೆದರೋದೆ ಚೆನ್ನಾಯ್ತು. ನಿನಗೆ ನಮ್ಮ ಮಾತು ಬೇಜಾರಾದ್ರೆ ಹಾಯಾಗಿ ಮಲಗಿಕೊಂಡು ನಿದ್ದೆ ಮಾಡು ಎಂದು ಹೇಳಿ ರಾಜಗೋಪಾಲ್ನತ್ತ ತಿರುಗಿ, ಅಂತೂ ನೀವು ನಮ್ಮ ಮನೆಯವರಿಗೆ ಒಳ್ಳೆ ಭಯ ಹತ್ತಿಸಿಬಿಟ್ಟರಿ ಮೀ. ರಾಜಗೋಪಾಲ್. ನಾವ್ ಮೂರ್ತಿಯ ಮಾತನ್ನು ಕೇಳಿ ರಾಜಗೋಪಾಲ್ನ ಮುಖ ತಟಕ್ಕನೆ ಕೆಂಪೆರಿತು. ಏಕೋ ಆತ ಮೂರ್ತಿಯ ಮಾತಿಗೆ ಏನೂ ಉತ್ತರ ಕೊಡದೆ ಸುಮ್ಮನೆ ಅವರಿಬ್ಬರ ಮುಖವನ್ನು ದುರುಗುಟ್ಟಿ ನೋಡಿ, ತಟಕ್ಕನೆ ನಿಮ್ಮ ಟಿಕೆಟ್ ಕೊಡಿ ಎಂದ ಬಿರುಸಾಗಿ. ಅವನ ಮಾತು ಮುಖಗಳಲ್ಲಾದ ಅನಿರೀಕ್ಷಿತ ಪರಿವರ್ತನೆಯನ್ನು ಕಂಡು ಮೂರ್ತಿಗೆ ಬೆಚ್ಚಿ ಬೀಳುವಂತಾಯಿತು. ಏನು ಮಾತನಾಡದೆ ಸುಮ್ಮನೆ ತನ್ನ ಜೋಬಿನಲ್ಲಿಟ್ಟುಕೊಂಡಿದ್ದ ಟಿಕೆಟುಗಳನ್ನು ತೆಗೆದುಕೊಟ್ಟ. ಅವನು ಕೊಟ್ಟ ಟಿಕೆಟುಗಳನ್ನು ನೋಡಿ ರಾಜಗೋಪಾಲ್, ಇವು ಕಡೂರಿಗೆ ಎಂದ. ಹೌದು. ಆಕಸ್ಮಿಕ, ನೀವು ಬೆಂಗಳೂರಿನಲ್ಲಿ ಓದುತ್ತಿದ್ದೇನೆ ಎಂದಲ್ಲವೇ ಹೇಳಿದ್ದು? ಹೌದು. ಹಾಗಾದರೇನು? ಬೆಂಗಳೂರಿನಲ್ಲಿ ಹೋಗುತ್ತಿರುವವರು ಕಡೂರಿಗೆ ಹೋಗಬಾರದೆಂದೇ? 6 ಕೊಂಚ ಕಾವೇರಿ ಕೇಳಿದ ಮೂರ್ತಿ. ಇಲ್ಲಿ ನೋಡಿ ಮೀ. ಮೂರ್ತಿ. ರಾಜಗೋಪಾಲನ ಧ್ವನಿಯಲ್ಲಿ ಹಿಂದಿದ್ದ ಸ್ನೇಹ ಮಾರ್ಧವ ಯಾವುದೂ ಇರದೆ ಬಿರುಸಾಗಿತ್ತು. ನಾನು ಕೇಳಿದ ಪ್ರಶ್ನೆಗಳಿಗೆ ನೀವು ನೇರವಾಗಿ ಉತ್ತರ ಕೊಡುವುದು ಕ್ಷೇಮ. ಹಾಗಲ್ಲದೆ ಸುತ್ತ ಬಳಸು ಮಾತನಾಡಲೆತ್ನಿಸಿದರೆ ನಾನು ನನ್ನ ಅಧಿಕಾರ ಚಲಾಯಿಸಬೇಕಾಗುತ್ತದೆ. ಅದು ನನಗೂ ಇಷ್ಟವಿಲ್ಲ, ನಿಮಗೂ ಹಿತವಲ್ಲ, ಗೊತ್ತಾಯಿತೆ? ಕಡ್ಡಿ ಮುರಿದು ತುಂಡು ಮಾಡಿದವನಂತೆ ಹೇಳಿದ ರಾಜಗೋಪಾಲ್. ಅದನ್ನು ಕೇಳಿ ಏಕೋ ಮೂರ್ತಿಗೂ ಆದಷ್ಟು ಬೇಗ ಈ ಮಾತುಕತೆಯ ವ್ಯವಹಾರ ಮುಗಿಸುವುದು ಲೇಸು ಎನಿಸಿ ಹೇಳಿದ, ನೋಡಿ ಮೀ. ರಾಜಗೋಪಾಲ್, ನೇರವಾಗಿ ಮಾತನಾಡುವುದೇ ನನಗೂ ಇಷ್ಟ. ನಿಮ್ಮ ಮಾತನ್ನು ಕೇಳಿದರೆ, ನಿಮ್ಮ ಪ್ರಶ್ನಾ ಕ್ರಮವನ್ನು ಕೇಳಿದರೆ ನಿಮಗೆ ನನ್ನ ವಿಷಯದಲ್ಲಿ ಏನೋ ಅನುಮಾನವಿರುವಂತಿದೆ. ಪೊಲೀಸರು ನನ್ನಲ್ಲಿ ಆಸಕ್ತಿ ವಹಿಸುವಂತ ಕೆಲಸವನ್ನು ನಾನೇನು ಮಾಡಿಲ್ಲ. ಆದುದರಿಂದ ನನಗೆ ನಿಮ್ಮ ಯಾವ ಪ್ರಶ್ನೆಗಳ ವಿಷಯದಲ್ಲೂ ಭಯವಿಲ್ಲ. ನೀವು ಸಂಕೋಚವಿಲ್ಲದೆ ಕೇಳಿ. ಮೂರ್ತಿಯಿಂದ ರಾಜಗೋಪಾಲ್ ಅಷ್ಟು ನೇರವಾದ ಮಾತನ್ನು ನಿರೀಕ್ಷಿಸಿರಲಿಲ್ಲವೆಂದೇ ಕಾಣುತ್ತದೆ. 1 ಗಳಿಗೆ ಸುಮ್ಮನಿದ್ದು ಬಳಿಕ ಹೇಳಿದ, ಆಕಸ್ಮಿಕ 207. Either you are too clever or you are absolutely innocent. I don't know what you are. ನೀವು ಅತಿ ಜಾಣರು, ಇಲ್ಲವೇ ತೀರಾ ಮುಗ್ಧರು. ನೀವೇನೋ ನಾನರಿಯೆ. ಅಪರಾಧಿಯನ್ನು ಅವನ ಅಪರಾಧ ಸಾಬೀತಾಗುವವರೆಗೂ ನಿರಪರಾಧಿ ಎಂದು ಭಾವಿಸುವುದೇ ನನ್ನ ಸ್ವಭಾವ. ನಿಮ್ಮನ್ನು, ನಿಮ್ಮ ಬಳಿಯಲ್ಲಿಯ ಹುಡುಗಿಯನ್ನು ನೋಡಿದರೆ ನೀವು ಪಳಗಿದ ಕೇಡಿಗಳಂತೆ ಕಾಣುವುದಿಲ್ಲ. ಆದ್ದರಿಂದ ನಿಮ್ಮನ್ನು ನಂಬಿ ನಾನೊಂದು ಪ್ರಶ್ನೆ ಕೇಳುತ್ತೇನೆ ಮೀ. ಮೂರ್ತಿ. ಉತ್ತರ ಕೊಡಿ. ಹಾಗೆ ನೀವು ನನಗೆ ಸುಳ್ಳು ಹೇಳಬಹುದು, ಆದರೆ ನಿಮ್ಮ ಅಂತರಾತ್ಮಕ್ಕೆ ಸುಳ್ಳು ಹೇಳಲಾರಿರಿ. ಆದ್ದರಿಂದ ಅದಕ್ಕೆ ಹೇಳುವಂತೆ ಹೇಳಿ. ಈ ಹುಡುಗಿ ನಿಮ್ಮ ಹೆಂಡತಿಯೇ? ಗುಂಡಿನೇಟಿನಂತಿತ್ತು ಆ ಪ್ರಶ್ನೆ. 6 ಅಲ್ಲವೆಂದು ಸಂದೇಹಿಸುವುದಕ್ಕೆ ನಿಮಗೇನಾದರೂ ಕಾರಣಗಳಿವೆಯೇ? ರಾಜಗೋಪಾಲನ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಲಾಗದೆ ಕೇಳಿದ ಮೂರ್ತಿ. ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಈಕೆ ನಿಮ್ಮ ಹೆಂಡತಿಯೇ? ಹೌದು. Heaven help you if you are lying to me. ನೀನು ನನಗೆ ಸುಳ್ಳು ಹೇಳುತ್ತಿದ್ದರೆ ದೇವರೇ ನಿನ್ನನ್ನು ಕಾಪಾಡಲಿ ಎಂದ ರಾಜಗೋಪಾಲ್ ಏಕೋ ಬಳಲಿದವನಂತೆ ಸೀಟಿಗೆ ಒರಗಿ ಕುಳಿತು.